ಆದ್ದರಿಂದ ನೀವು ಹಿರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸಬೇಕಾಗಿದೆ. ಕ್ರಿಸ್ತನನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆಯುವುದು. ಆದರೆ ನಿಮಗೆ ಜಾಗೃತವಾಗಲಿ, ಯಾವ ಶುದ್ಧವಾಗಲಿ, ಇಲ್ಲವೇ ಲೋಭವಾಗಲಿ, ಪರಿಶುದ್ಧರಿಗೆ ತಕ್ಕ ಹಾಗೆ ಕುಚ್ಚು ಮಾತು, ಕುಚ್ಚೋದೆ ಇವುಗಳ ಅಹಿತವಾಗಿದೆ. ಇವುಗಳನ್ನು ಬಿಟ್ಟು ಅದನ್ನು ಉಪಕಾರವನ್ನು ಮಾಡುವುದೇ ಉತ್ತಮ. ಯಾಕಂದರೆ ಯಾವ ಜಾಗನಾಗಲಿ, ಅಶುದ್ಧನಾಗಲಿ, ಗೋಗಿಯಾಗಲಿ, ಕ್ರಿಸ್ತನ ದೇವರಾಗಲಿ ಆದಿಯಾಗುವುದನ್ನು ಉಳಿದ ಮಾತುಗಳ ಯಾರೂ ನಮ್ಮನ್ನು ಮೋಸಗೊಳಿಸಲಿಲ್ಲ. ಯಾಕಂದರೆ ಇಂಥವೆಲ್ಲ ದೇವರ ಆದ್ದರಿಂದ ನೀವು ಅವರಿಗೆ ಪಾಲಾಗಬೇಡಿ. ಯಾಕಂದರೆ ನೀವು ಹಿಂದಿನ ಕಾಲದಲ್ಲಿ ಕಟ್ಟಲೆಯಾಗಿದ್ದೀರಿ. ಆದರೆ ನೀವು ಕರ್ತನ ಬೆಳಕಿನಾಗಿರುವುದರಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿ. ಯಾಕಂದರೆ ಆತ್ಮನ ಫಲವು ಎಲ್ಲ ಪ್ರಕಾರದಲ್ಲೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕರ್ತನಿಗೆ ಮೆಚ್ಚಿಕೆಯಾಗುವುದನ್ನು ಪರಿಶೀಲಿಸಿ. ಕರ್ತನಿಗೆ ಸಮಾನವಾದ ಯಾವ ಫಲವೂ ಅವುಗಳಲ್ಲಿ ಪಾಲುಗಾರರಿಲ್ಲದೆ ಅವುಗಳನ್ನು ಖಂಡಿಸಿ. ಯಾಕಂದರೆ ಅವರು ರಹಸ್ಯವಾಗಿ ಕ್ರಿಸ್ತನನ್ನು ಮಾತನಾಡುವುದು ನಾಚಿಕೆಗೆ ಕಾರಣವಾಗುತ್ತದೆ. ಆದರೆ ಕಡೆಯಾಗಿರುವುದೆಲ್ಲವೂ ಬೆಳಕಿನಿಂದ ಪ್ರಕಟವಾಗುತ್ತದೆ. ಯಾಕಂದರೆ ಪ್ರಕಟಿಸುವಂಥದ್ದು ಬೆಳಕು. ಆದ್ದರಿಂದ ನಿಜವಾಗಲೇ ಎಚ್ಚರ ಸತ್ತವರಿಲ್ಲ ಎಂದಿಯವರು ಕ್ರಿಸ್ತನಲ್ಲಿ ಪ್ರಕಾಶವೆಂದು ಆತ್ಮವು ಹೇಳುತ್ತಾನೆ. ನಾವು ಕೆಲವು ವಚನಗಳು ಮಾಡಿದ್ದೇವೆ. ಇವತ್ತು ಇದರಲ್ಲಿರುವಂತಹ ಒಂದು 4 ವಿಷಯದ ಸಾರಾಂಶವನ್ನು ನಾವು ನೋಡಿ ಮತ್ತೆ ನಾವು ಧ್ಯಾನವನ್ನು ನಾವು ಭೇಟಿ ಮಾಡ್ತೇವೆ. ಇವತ್ತು ಕೂಡ ನಾವು ಹೇಗೆ ಒಂದರಿಂದ ಯಾಕಂದ್ರೆ ಹೇಗೂ ಮೊನ್ನೆ ಹಾಗೆ ತೀರಾದ ಇಂಥ ಬರುವಾಗ ನಾವು ಯಾರಿಗೂ ಅನುಸರಿಸುತ್ತಾರೆ ಮಾಡುವುದು. 2 ಇದರಲ್ಲಿ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಕ್ರಿಸ್ತನ ದಿನವು ಈಗಲೇ ಹತ್ತಿರವಾಗಿದ್ದು ಮಾತಿನಿಂದಾಗಿ ನಾವು ಹಾಗೆ ಪಡೆದದ್ದಾಗಿ ನೀವು ಮನದಲ್ಲಿ ಚಂಚಲರಾಗಿ ಕಳವಳಪಡಬೇಡಿ. ಯಾವುದೂ ನಿಮ್ಮನ್ನು ಯಾವುದೂ ಮೋಸಗೊಳಿಸುವುದು. ಯಾಕಂದರೆ ಮೊದಲು ಭ್ರಷ್ಟತೆಯುಂಟಾಗಿ ನಾಶದ ಮಕ್ಕಳಾದ ಪಾಪವನ್ನು ಬಾರಬಹುದು. ಆ ದಿನವೂ ಬರುವುದಿಲ್ಲ. ಅವನು ದೇವರೆಂದು ಕರೆಯಲ್ಪಟ್ಟಾತನು ಇದಲ್ಲದೆ ಆರಾಧನೆಯನ್ನು ಯೋಜಿಸಿ ಎಲ್ಲವರ ಮೇಲೆ ತನ್ನನ್ನು ತಾನೇ ಘನತೆಗೇರಿಸಿಕೊಂಡು ದೇವರ ಹಾಗೆ ದೇವಾಲಯದಲ್ಲಿ ತಾನೇ ದೇವರಾಗಿ ತೋರಿಸಿಕೊಳ್ಳುತ್ತಾನೆ. ನಾನು ನಿಮಗೆ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ನಿಮಗೆ ಹೇಳಿದ್ದು ಜ್ಞಾಪಕವಿಲ್ಲವೋ ಅಂದ್ರೆ ಇಲ್ಲಿ ಪ್ರಾಥಮಿಕವಾಗಿ ಕ್ರಿಸ್ತನಿಗೆ ಮತ್ತು ಆತನ ಬಂದಾಗಲೇ ಆತನ ಮರಣದಲ್ಲಿ ಕಾರ್ಯಗಳಾಗ್ತದೆ. ಅಂದ್ರೆ ನಾವು ಕೆಲವರು ಕ್ರಿಸ್ತರು ಬಂದಾಗ ತಕ್ಷಣ ಮನಸ್ಸಿನಲ್ಲಿ ಚಂಚಲ
ಚಿಂತಿಸದಾಗಿ 2ನೇ ವರ್ಷ ಎರಡನೇ ಕ್ರಿಸ್ತನ ದಿನವು ಈಗಲೇ ಹತ್ತಿರವಾಗಿದ್ದು ಆತ್ಮದಿಂದಾಗಲಿ ನಾವು ಹಾಗೆ ಕರ್ತವ್ಯದಾಗಲಿ ನೀವು ಮನದಲ್ಲಿ ಚಿಂತಿತರಾಗಿ ಕಳವಳಪಡಬೇಕು. ಮಾಡುವಾಗ ಚಿಂತಿತರಾಗಿ ಕಳವಳಪಡಬೇಕು. 2-3 ಮುಂದೆ ನೋಡುವಾಗ ಅದೇ ಬಿಡಿ ಹೋಗಲು ನಾವು ಕೊಡುವಂತೆ ಇಲ್ಲ ಹೇಳ್ತಾ ಇಲ್ಲ. ಆದರೆ ಅಲ್ಲಿ 2ನೇ ನೋಡುವಾಗ ಹೋಗಲು ವಿಶೇಷವಾಗಿ ಪ್ರಕಟಣೆ ಅಂದ್ರೆ ಈ ದಿನಗಳು ಕೃಪೆಯ ಮತ್ತು ಅನ್ಯರ ಅಪೋಸ್ತಲರಾಗಿ ನೇಮಿಸಲ್ಪಟ್ಟವರಾಗಿ ಅಲ್ಲಿವರೆಗೂ ಮರ್ಮವಾಗಿದ್ದ ರಹಸ್ಯವಾದ ಸಂದೇಶವನ್ನು ತಿಳಿಸುವುದಕ್ಕೆ ನೇರವಾಗಿ ನೇಮಿಸಲ್ಪಟ್ಟ ಅದೇ ಸಮಯಕ್ಕೆ ಸುನ್ನತಿ ಇದ್ದವರಿಗೆ ಯಹೂದ್ಯರಿಗೆ ನೇಮಿಸಲ್ಪಟ್ಟಂತ ಅಪೋಸ್ತಲರು ಹೇಳುವಂತ ಕ್ರಿಸ್ತನ ಬರೋಣ ಎರಡನೇ ಬರೋಣ ಸಂಗತಿಗಳು ಕೂಡ ಈ ತಿಳುವಳಿಕೆಯಲ್ಲಿ ವಿಶೇಷವಾಗಿ ಚರ್ಚೆಗೆ ಹೇಗೆ ಅದು ಅನ್ವಯವಾಗುತ್ತೆ ವಿಶೇಷವಾಗಿ. ಯಾಕಂದ್ರೆ ನಿಂತದ್ದು ಅವರು ಮತ್ತು ಸುನ್ನತಿ ಇದ್ದವರಿಗಿರುವಂತಹ ಅಪೋಸ್ತಲರು ಸುನ್ನತಿ ಇಲ್ಲದಿರುವಂತಹ ಅಪೋಸ್ತಲರಿಗೆ ವ್ಯತ್ಯಾಸ ಕೂಡ ನೋಡುತ್ತೇವೆ. ದೇವರ ಒಬ್ಬನೇ ಎಲ್ಲರ ಮೂಲಕವಾಗಿ ಕಾರ್ಯ ಮಾಡಿರುವಂತಹ ದೇವರ ಒಬ್ಬನಿಗೆ ಕೂಡ ಇದನ್ನು ಕೂಡ ಅಂದ್ರೆ ಅವರಿಗೆ ಕೆಲವರು ತಮ್ಮವನ್ನು ಕಳ್ಕೊಂಡಿದ್ದಾಗ ಅವರು ದುಃಖಕ್ಕೆ ಏನು ಉತ್ತರಬೇಕು ಹೇಳ್ತಾರೆ. ಹೇಗೂ ಮತ್ತು ನಿಜ ಹೋದರೂ ಕೂಡ ಎದ್ದು ಬರುತ್ತಾರೆ. ಅವರಿಗಿಂತ ನಾವು ಮುಂಚೆ ಹೋಗಲಿಲ್ಲ. ಅಂದ್ರೆ ನಾವೇ ಎತ್ತಲ್ಪಡ್ತೇವೆ ಸತ್ತೋದ್ರು ಏನಾಗ್ತಾರೆ ಅಂತ ಅವರಿಗೆ ಚಿಂತೆ ಅಂತ ಚಿಂತನೆಗಳಿಗೆ ಅಂದ್ರೆ ಸ್ಪಷ್ಟವಾಗಿ ಕ್ರಿಸ್ತನ ದಿನಗಳು ಆತ್ಮೀಯರಾಗಲಿ ಮಾತಿನಿಂದಾಗಲಿ ಅಂದರೆ ನಾವು ಬರೆದಿರುವುದಾಗಲಿ ವಿಶೇಷವಾದ 3 ವಿಷಯಗಳನ್ನ ಅದನ್ನು ಆತ್ಮನಿಂದ ಪರಿಶುದ್ಧಾತ್ಮನಿಂದ ಬೇರೆ ಬೇರೆ ಇಲ್ಲಿ ಮಾತಿನ ಕಾರ್ಯಕ್ರಮವಾಗ ಆತ್ಮ ನೇರವಾಗಿ ಆತ್ಮ ಬೋಧನೆ ಮಾಡುವಾಗ ಬರೆದಂತ ಪರಿಸ್ಥಿತಿಗಳೇ ನಮ್ಮ ಜೊತೆಯಿವೆ. ಆದರೆ ಪರಿಶುದ್ಧಾತ್ಮ ಆತ್ಮನಿಂದ ಆತ್ಮಗಳು ಆತ್ಮ ಮಾತಿನಿಂದಲೂ ಮತ್ತು ಬರೆದಿರುವುದು ನಮಗೆ ಮತ್ತೆ ಅದೇ ವಿಷಯವನ್ನು ನಮಗೆ ತಿಳಿಯಪಡಿಸ್ತದೆ. ಹಾಗಿರುವಾಗ ಇಲ್ಲಿ ಚಿಂತನೆಗಳು ಕ್ರಿಸ್ತನ ಬರೋ ಅಷ್ಟು ಆಸಕ್ತಿಯಿಂದ ಎದುರು ನೋಡ್ತಿರುವ ಅಂತವರಿಗೂ ಚಿಂತನೆಗಳು ಸಾಗಿದೆ. ಇಲ್ಲಿ ನಾವು ನೋಡುವಾಗ ಇಲ್ಲಿರುವಾಗ ಬರ್ತಾರೆ ಕ್ರಿಸ್ತರು ಬರ್ತಾನೆ ಇವತ್ತು ಹಲವು ರೀತಿಯಲ್ಲಿ ಚರ್ಚೆ ಮಾಡಿಸುವ ಸ್ತ್ರೀಯರು ತಮ್ಮ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ದೇವರು ಹೇಳಿದ್ರೆ ಸತ್ತವರೊಳಗೆ ಜೀವಿಸುವಾಗ ಯಾಕೆ ಹುಟ್ಟುತ್ತಿದೆ. ಹಾಗೆ ನೀವು ಸತ್ತವರೊಳಗೆ ಹೋಗ್ತಿರುವಾಗ ಕಾರ್ಯಗಳನ್ನು ಮಾಡ್ತಿರುವಾಗ ವಿಶ್ವಾಸಗಳನ್ನ ಇನ್ನೊಂದು ಮತ್ತೆ ಸ್ವಾರ್ಥದಲ್ಲಿ ಕೂಡ ಇನ್ನೊಂದು ನೋಡಿದ್ದೇವೆ. ಒಬ್ಬರು ನನ್ನಲ್ಲಿ ಹಿಂಬಾಲಿಸಿದ್ದಾರೆ ಇಲ್ಲ ನಮ್ಮ ತಂದೆ ಸಂತೋಷ ನಾವು ಅಂತೆ ಮಾಡಿ ಸತ್ತವರು ಸತ್ತವರ ಕಾರ್ಯಗಳನ್ನು ಮಾಡಿ ಹೋಗಿ ಕ್ರಿಸ್ತ ವಿಶ್ವಾಸಗಳಾಗಿ ನಾವು ಕ್ರಿಸ್ತರಿಗೆ ಬರ್ತಾರೆ ಅಂತ ಓ ದೇವರೇ ಇನ್ನು ನಾನು ಮದುವೆ ಆಗಬೇಕು, ಇನ್ನು ನಾನು ಇಂಥ ಒಂದು ಕೆಲಸ ಮಾಡಬೇಕು, ಇನ್ನು ನಾನು ಇಂಥ ಒಂದು ಮದುವೆ ಇನ್ನು ನಾನು ಇಂಥ ಕಾರ್ಯಗಳನ್ನು ನಾವು ಮಕ್ಕಳಿಗೋಸ್ಕರ ಅಂದ್ರೆ ನಿಜವಾದ ಹೆಚ್ಚಲಾಗಿರುವಂತಹ ಅನೇಕರು ವಿಶ್ವಾಸಗಳಿಗಾಗಲು ನಾವು ಬಹಳ ಆಸಕ್ತಿಯಿಂದ
ಇದು ನೋಡ್ತಾ ಇರ್ತೇವೆ. ಯಾವಾಗ ನನ್ನ ಮಕ್ಕಳಾಗಲಿ, ನನ್ನ ಸಹೋದರ ಸಹೋದರಿಯಾಗಲಿ, ಸ್ನೇಹಿತರಾಗಲಿ, ನಮ್ಮ ಯಾವುದೇ ಸಂಬಂಧಿಕರಾಗಲಿ, ಕ್ರಿಸ್ತರು ನಂಬಿದಾಗಲಿ ಒಂದು ಕಾರ್ಯಕ್ರಮದಾಗ ಮುಪ್ಪಿನ ಟೈರಲ್ಲಿ ಅನಾರೋಗ್ಯದ ನಿಮಿತ್ತ ಬಾಳುತ್ತಿರುವವರಿಗೆ ಅಥವಾ ನೀವು ಪ್ರಾಯದಲ್ಲಿ ಕೂಡ ಬೇರೆ ಬೇರೆ ಸಮಸ್ಯೆಗಳಾಗಿ ಲೋಕವನ್ನು ಬಿಟ್ಟುಕೋಬೇಕಂತ ಹೇಳಿದ ಯೋಚನೆಗಳು ಕೂಡ ಕರೆದುಕೊಳ್ಳೋದಾದ್ರೆ ಇಂಥ ಕೂಡ ಒಂದು ಆಶ್ಚರ್ಯವಾದ ಯಾಕಂದ್ರೆ ಕರ್ಕೊಂಡು ಹೋದ ತಕ್ಷಣವೇ ನೋಡ್ತೇವೆ ಮೊದಲಿರೋದು ಯಾವುದು ನೀರಿಲ್ಲ, ಹೋರಾಟ ಇಲ್ಲ, ಹಸಿವಿಲ್ಲ, ಭಯ ಇರಲಿಲ್ಲ, ಮೊದಲಿರುವಂತ ಯಾವ ಚಿಂತೆ ಇಲ್ಲ. ಇವತ್ತು ನಾವು ಏನು ಚಿಂತೆ ಇರುತ್ತೆ, ಏನು ಚಿಂತೆ ಮಾಡಬೇಕು ಹುಡುಕಿ ನಾವು ಚಿಂತೆ ನನ್ನ ಬಗ್ಗೆ ಚಿಂತೆ ಮಾಡಲ್ಲ, ನನ್ನ ಗಂಡನ ಬಗ್ಗೆ ಚಿಂತೆ ಮಾಡಲ್ಲ, ನನ್ನ ತಂದೆ ಬಗ್ಗೆ ಚಿಂತೆ ಮಾಡಲ್ಲ, ತಾಯಿ ಬಗ್ಗೆ ನಮ್ಮ ಕೆಲವು ಸ್ವಭಾವನೆ ನಾವು ಚಿಂತೆ ಮಾಡಬೇಕು. ಅವರು ಸ್ವಲ್ಪ ಚಿಂತೆ ಮಾಡ್ತಾರೆ. ಆದರೆ ಅವರು ಕಲ್ಪನೆ ಕ್ಷಣದಲ್ಲಿ ಬಂದ್ರೆ ಚಿಂತೆ ಚಿಂತೆ ಅಂತ ವಿಷಯದಲ್ಲಿರುವಾಗ ಅದನ್ನು ತಡೆ ಹಿಡಿಯುವುದಾಗಿ ಪೋಸ್ಟ್ಪೋನ್ ಮಾಡುವುದಾಗಿ ದೇವರು ಇನ್ನೊಂದು ವರ್ಷದ ಮಾಡಿದ್ರೆ ಪರವಾಗಿಲ್ಲ ಅಂತ ದೇವರು ಹೇಳಿರ್ತಾರೆ. ಒಂದು ಚರ್ಚ್ ಕಟ್ಟಿದ್ದೇವೆ, ಚರ್ಚ್ ಕಂಪ್ಲೀಟ್ ಆಗುವ ವಿಷಯ ಆಗಿರ್ತದೆ. ಅಥವಾ ನಾವು ಬೈಬಲ್ ಕಾಲೇಜ್ ಕಟ್ಟಿದ್ರೆ ಎಷ್ಟು ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಆಂಟಿ ಕ್ರೈಸ್ಟ್ ಹೋಗ್ತಾರೆ ಅಷ್ಟೇ. ಚರ್ಚ್ ಕ್ರಿಸ್ತರಲ್ಲಿ ಅದನ್ನು ವಶಪಡಿಸ್ಕೊಳ್ತಾರೆ. ಇಂಥ ಅನೇಕ ಸಾರಿ ಇಂಥ ವಿಷಯಗಳು ಚಿಂಚಿನ ಮನಸ್ಸುಗಳಾಗಿ ಅಲ್ಲಿರುವಾಗ ಅಂಥ ಸಂಗತಿಗಳು ಇರುವಾಗ ಇಲ್ಲಿ ನೋಡುವಾಗ ಅಥವಾ ಅನೇಕ ಸಂಗತಿಗಳು ಇರುವಾಗ ಹಾಗೆ ಚಂಚಲ ಮನಸ್ಸುಗಳಾಗಿರ್ಬೇಕ್ರಿ. ಆದರೆ ಸ್ವಸ್ಥ ಚಿತ್ತರಾಗಿರ್ಬೇಕು. ಆ ರೀತಿಯಾದ ಉದ್ದೇಶ ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯ ಕೂಡ ನೋಡಿದ್ರೆ ಯಾಕೆ ಆಗೋದಕ್ಕೆ ಅವಕಾಶ ಇರ್ತದೆ. ಕಾಲದಲ್ಲಿ ಅಂತ ಅನೇಕ ಸುಳ್ಳುಗಳನ್ನು ಒಂದು ಆದರೂ ಕಡೆ ಕಾಲಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳು ಲಕ್ಷ್ಯ ಕೊಟ್ಟು ನಂಬಿಕೆಯಿಂದ ತೊಲಗಿ ಹೋಗುವರೆಂದು ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅವರು ಕಪಟದಲ್ಲಿ ಸುಳ್ಳಾಡುವುದು, ತಮ್ಮ ಮನಸ್ಸಾಕ್ಷಿ ಮೇಲೆ ಆಸಕ್ತಿ ಪಡೆದ ಬರೆ ಹಾಕಿಕೊಳ್ಳುವವರು ಆಗಿತ್ತು. ಮದುವೆಯಾಗಬಾರದೆಂದು ಯಾರು ಹುಡುಗರಾಗಿದ್ದು ಸತ್ಯವನ್ನು ಗ್ರಹಿಸಿಕೊಂಡಿದ್ದಾರೋ ಅವರು ಮಾಡಿ ಅವರು ಕಪಟದಲ್ಲಿ ಸುಳ್ಳಾಡುವುದು, ತಮ್ಮ ಮನಸ್ಸಾಕ್ಷಿಯ ಮೇಲೆ ಕಾಸಿದ ಕಬ್ಬಿಣದಿಂದ ಅರೆ ಹಾಕಲ್ಪಟ್ಟವರಾಗಿದ್ದು ಮದುವೆಯಾಗಬಾರದೆಂದು ಯಾರು ಮಗುವರಾಗಿ ಸತ್ಯವನ್ನು ಗ್ರಹಿಸಿಕೊಂಡಿದ್ದಾರೋ ಅವರು ಸುದ್ದಿ ಮಾಡಿ ತಿನ್ನೋದಕ್ಕೋಸ್ಕರ ದೇವರು ಮಾಡಿದ ಆಹಾರವನ್ನು ಅಪೇಕ್ಷಿಸುತ್ತಾರೆ. ಅದೇ ಹೇಗೆ ಮಾಡಬಹುದು. ಅನೇಕ ಸಂಗತಿ ಇವತ್ತು ಅವ್ರು ಯಾರಂದ್ರೆ ಕ್ರಿಸ್ತನ ಸೇವಕರಲ್ಲ. ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೆವ್ವಗಳ ಬೋಧನೆ ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆ ಕೊಡುವುದು. ಇವತ್ತು ಅನೇಕ ಟಿವಿ ಫೇಮಸ್ ಭಾಷಣ ನೋಡುವಾಗ ಇಂಥ ಕೆಲಸನೇ ಮಾಡ್ತಾರೆ. ಕ್ರಿಸ್ತರನ್ನ ಪರಿಚಯ ಮಾಡ್ತಾರೆ, ಸುವಾರ್ತೆಯನ್ನು ಸಾಕ್ತಾರೆ, ಬೇರೆ ಬೇರೆ ಸಂಗತಿಗಳನ್ನು ಅವರು ಮಾಡ್ತಾರೆ. ಹೀಗಿರುವಾಗ ಅವರು ಅಂದ್ರೆ ವಾಪಸ್ ಬರುವಾಗ ಇಂಥ ಎಲ್ಲಾ ಸಂಗತಿಗಳಲ್ಲಿ ಅಥವಾ ಇಂಥ ಸಂದರ್ಭದಲ್ಲಿ ಇಂಥ ಸನ್ನಿವೇಶದಲ್ಲಿ ಕ್ರಿಸ್ತ ವಿಶ್ವಾಸ ಅಥವಾ ಚರ್ಚೆಗೆ ಅವರು ಅನ್ಯರಿಗೆ ಕೃಪೆಯ ಅಪೋಸ್ತಲರಾಗಿ ನೇಮಿಸಲ್ಪಡುವಾಗ ಚರ್ಚೆಯನ್ನು ವಹಿಸುವಂತಹ ದೇವರು ಪೌಲರು ಅದರಲ್ಲಿ ಏನು ಹೇಳಬಹುದು ಅದನ್ನೇ ಚರ್ಚೆ ಅದರಲ್ಲಿ ಇದೇ ಮಾಡುವಂತವರು ದೇವವಾಗಿ ಹೀಗೆ ಚರ್ಚೆ ಮಾಡಿಕೊಳ್ಳುವಾಗ ಅದಕ್ಕೆ ನೋಡ್ತೇವೆ 4-5 ಅಧ್ಯಾಯ ನೋಡುವಾಗ ನಡೆಯುವಿಕೆ ಬಗ್ಗೆ ನಡೆಯುವಿಕೆ
ವಾಕ್ ಅದಕ್ಕೆ ನಾವು ಅನೇಕ ದಿವಸಗಳಿಂದ ನೋಡಿದರೆ ಸಿಟ್ ವಾಕ್ ಸ್ಟ್ಯಾಂಡ್ ಅಂತ. ಅಂದ್ರೆ ಲೋಕದಲ್ಲಿ ರೀತಿಯಲ್ಲಿ ವಿವರವಾಗಿ ಅಂದ್ರೆ ನೋಡುವಾಗ ಮುಖ್ಯವಾಗಿ ಅದು ವಾಚನ ಬರೆದಿರುವ ಪುಸ್ತಕ ಫೇಮಸ್ ಆಗಿರುವುದು ಆತ್ಮ ಬೋಧನೆ, ಆತ್ಮ ಬರೆದಿಲ್ಲ ಆತ್ಮ ಬೋಧನೆಯನ್ನು ಸಂಗ್ರಹಿಸಿ ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡೋದು. ಅದು ಅನೇಕ ಬೋಧನೆಗಳಲ್ಲಿ ಬೋಧನೆ ಎಫೆಸರ ಪತ್ರಿಕೆಯ ಬಗ್ಗೆ ಆತ್ಮವಂತೆ ಸಿಟ್ ವಾಕ್ ಸ್ಟ್ಯಾಂಡ್ ಅಂತಾರೆ. ಇಲ್ಲಿ ನಡೆಯುವುದರಲ್ಲಿ ಚರ್ಚ್ ಹೇಗೆ ಮಾಡ್ಕೊಳ್ಳಬೇಕು, ವಿಶ್ವಾಸ ನಾವು ರಕ್ಷಣೆ ನಮ್ಮ ಬಗ್ಗೆ ಕರ್ತನ ಮಾತುಗಳು ನೋಡುವಾಗ ಮಾಡುತ್ತಿದೆ ಮುಂದೆ ಆಗುತ್ತೆ ಕ್ರಿಸ್ತನು ಎಲ್ಲ ವಾಕ್ಯಗಳನ್ನು ನಮಗೋಸ್ಕರ ಕೊಟ್ಟು ನಮಗೆ ನಮ್ಮ ಬೇರೆ ಬೇರೆ ಸಂಗತಿಗಳನ್ನು ನೋಡುವಾಗ ಆ ವಾಕ್ಯಗಳು ಹೇಗೆ ಬರೆಯಲ್ಪಟ್ಟಿದ್ರೆ ಗತಕಾಲದಲ್ಲಿ ಅಂದ್ರೆ ಪಾಸ್ಟಲ್ಲಿ ಮುಂದೆ ಆಗುತ್ತೆ ಬರಲ್ಲ. ಅದಕ್ಕೆ ಅವರು ಭರವಸೆ ಯಾವ ಕ್ಷಣದಲ್ಲಿ ಎದ್ದು ನಾನು ದೇವರಾದ ನನ್ನ ಹೃದಯದಲ್ಲಿ ನಿತ್ಯವಾದಂತಹ ಮರಣ ಬೆಂಕಿ ಕೆರೆಯಲ್ಲಿ ನಿತ್ಯವಾಗಿ ಯಾತನೆ ಮಾಡುವ ಶಿಕ್ಷೆ ನಮಗೆ ವಿಧಿಸಲ್ಪಟ್ಟಿದೆ. ಅದರಿಂದ ಬಿಡುಗಡೆ ಹೇಗೆ ಹೋಗುವುದು ಅಂತ ಹೇಳಿ ಮಾಡುವಾಗ ಮತ್ತು ಮನಸ್ಸು ದೇವರಾಗುವಾಗ ಯೋಹಾನ 14 ಪ್ರಕಾರ ದೇವರಾತ್ಮ ಬಂದಾಗ ನಮ್ಮಲ್ಲಿ ಪಾಪ ನೀತಿ ನ್ಯಾಯ ವಿಷಯದಲ್ಲಿ ಅರಿವು ಮೂಡಿಸ್ತಾರೆ. ಅವಾಗ ನನಗೆ ಹೇಗೆ ಇದರಿಂದ ಬಿಡುಗಡೆ ಹೋಗಲು ಸಾಧ್ಯವಿರುವಲ್ಲ ಮಗನೇ ಮಗಳೇ, ನಿನ್ನಗೋಸ್ಕರ ದೇವರ ಕುಮಾರನು ತನ್ನ ರಕ್ತವನ್ನು ಸುರಿಸಿ ನಾನು ಯಜ್ಞವಾಗಿ ಸಮರ್ಪಿಸಿಕೊಂಡು ಆತನ ಮರಣ ಸಮಾಧಿಯ ಪುನರುತ್ಥಾನವಾಗಿ ರಕ್ಷಣೆ ಸಿದ್ಧಪಡಿಸಿದ್ದಾರೆ. ಆತನನ್ನು ರಕ್ಷಣೆಯನ್ನಾಗಿ ಕಳಿಸುವುದು ದೇವರ ಆ ಕ್ಷಣದಲ್ಲಿ ದೇವರ ವಾಕ್ಯ ಯಾವಾಗಲೂ ಮಾಡುವಂತ ಕಾರ್ಯಕ್ಕೆ ದೇವರಲ್ಲಿ ನೀವು ನಂಬಿದಾಗ ಹೀಗಾಗ್ತದೆ ಅಂತ ಹೇಳ್ತಾರೆ. ಆ ಇರಾದ್ರೆ ನಾವು ಆಗಿಲ್ಲ. ಮುಂದೆ ಉದಾಹರಣೆ ಕೆಲವು ವರ್ಷ ಯೋಹಾನ 3:16 ಅಂತೇವೆ. ಯೋಹಾನ 3:16 ನಮ್ಮೆಲ್ಲರೂ ಗೊತ್ತಿರುವಂತಹ ಬಹಳ ಫೇಮಸ್ ಆಗಿರುವಂತಹ ವಚನ ಯೋಹಾನ 3:16. ಯಾಕಂದರೆ ದೇವರು ಲೋಕವನ್ನು ಎಷ್ಟೋ ರೀತಿ ಮಾಡಿದ್ದಾನೋ ಅವನೇ ಮಗನನ್ನು ಆತನನ್ನು ಯಾವ ನಾಶವಾಗದೆ ನಿತ್ಯ ಜೀವವನ್ನು ಪಡೆದವನಾಗಿರುವುದು. ನಿತ್ಯ ಜೀವ ಹೊಂದುತ್ತಾನೆ ಮುಂದೆ ಆಗದೆ ಕರ್ತನ ಕಾರ್ಯಗಳು ಯಾವಾಗಲೂ ಆಗುವುದಿಲ್ಲ. ಅಂದ್ರೆ ನಮ್ಮ ರಕ್ಷಣೆ ಶಾಶ್ವತವಾಗಿ ಅದಕ್ಕೆ ಪೌಲನು ಕೂಡ ಸಭೆಗೆ ಅವರೇ ಆಗುವುದಿದೆ. ಎಫೆಸದಲ್ಲಿ 2ನೇ ಅಧ್ಯಾಯ ನೋಡ್ತೇವೆ, ನೋಡಿದ್ದೇವೆ. ಮತ್ತು ನಮ್ಮನ್ನು ಆತನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಆತನು ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಉಳಿಸಿದ್ದಾನೆ. ಇನ್ನೇ ಸತ್ಯ ಹೋಗಿಲ್ಲ, ಪರಲೋಕಕ್ಕೆ ಹೋಗಿಲ್ಲ, ಉಳಿಸಿದ್ದಾನೆ. ಟ್ರಾನ್ಸ್ಲೇಷನ್ ಇದೆ, ಉಳಿಸುತ್ತಾನೆ ಅಂತ ಹೇಳ್ಬೇಕಾದ ಅದು ಬೈಬಲಲ್ಲಿ ಕರ್ತನ ರಕ್ಷಣೆಗಾಗಿ ಏನು ಮಾಡ್ತಾರೆ, ಮಾಸ್ಟರ್ಸ್ ಅಲ್ಲೇ ವಾಕ್ಯಗಳು ಮುಂದೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪೌಲನು ಬರೆಯಬಹುದಾಗಿತ್ತು, ನೀವು ನಂಬಿ ಪರಿಶುದ್ಧವಾಗಿ ಬಿಟ್ಕೊಂಡ್ರೆ ಆಜ್ಞೆಗಳೆಲ್ಲ ಕೈಗೊಂಡಿದ್ರೆ ಅಥವಾ ಎಲ್ಲರೂ ಯೇಸು ಕ್ರಿಸ್ತನ ತೀರಾಗಿ ಪ್ರೀತಿ ಮಾಡಿದರೆ ಯೇಸು ಕ್ರಿಸ್ತನ 15:15 ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆ ಕೈಗೊಂಡಿರಿ, ಅವೆಲ್ಲ ಮಾಡಿದ್ರೆ ಮತ್ತೆ ಹೇಳ್ತಾರೆ ಕೊನೆಯವರೆಗೂ ಇವೆಲ್ಲ ಮಾಡಿದ್ರೆ ಕೊನೆಗೆ ಆಮೇಲೆ
ಇವೆಲ್ಲ ಪರ್ಫೆಕ್ಟ್ ಇದ್ದರೆ ಪರಲೋಕದಲ್ಲಿ ನಿಮ್ಮನ್ನು ಆಮೇಲೆ ಕುಳ್ಳಿರಿಸುತ್ತಾರೆ. ನಮ್ಮ ಸ್ವಂತ ಶಕ್ತಿಯಿಂದ ಎದು ನಾವು ಕೂತ್ಕೊಳ್ಳಲ್ಲ, ನಮ್ಮ ಒಳ್ಳೆಯದರಿಂದ ನಮ್ಮ ಕೆಟ್ಟದಿಂದ ನಾವು ರಕ್ಷಣೆ ಸಂಪಾದಿಸಿಲ್ಲ. ರಕ್ಷಣೆ ನಮ್ಮ ಸಂಪಾದನೆ ಆಗಿರುವಾಗ ರಕ್ಷಣೆಯು ದೇವರ ಉಚಿತವಾದ ಉಡುಗೊರೆ, ಗಿಫ್ಟ್ ಆಗಿರೋದ್ರಿಂದ ದೇವರ ಅವಾಗ ಕೊಡೋದು ವಾಪಸ್ ಕೊಡೋದು ಸರಿ ಆಗವಾಗ ಆತ್ಮ ರಕ್ಷಿಸ್ತಾರೆ. ಉಳಿಸಿದ್ದಾರೆ. ಲೋಕದಲ್ಲಿ ದೇವರು ಸತ್ತು ಹೋಗಿಲ್ಲ, ಬಂದೇ ಇಲ್ಲ. ಆದರೆ ನಮ್ಮ ಸ್ಥಿತಿ ಏನಾಗಿದೆ, ಪರಲೋಕಕ್ಕೆ ನಾವು ಕರೆದು ನಮಗೆ ಸ್ವರ್ಗದಲ್ಲಿ ಕೂತಿದ್ದೇವೆ. ಇದನ್ನ ಸಂಗತಿಗಳೇ ನಮ್ಮ ನಂಬಿಕೆಯಲ್ಲಿ ದೃಢಪಡಿಸಿ ನಮ್ಮನ್ನು ಯಾವುದೇ ಚಂಚಲ ಮನಸ್ಸಿದ್ರೆ ಸ್ಥಿರವಾಗಿ ನಂಬಿಕೆಯಲ್ಲಿ ದೇವವಾಗಿ ಮುಂದೆ ಹೋಗುತ್ತೆ. ಯಾವ ದೇವರ ಸ್ಪಷ್ಟತೆ ಇರುತ್ತೆ ನಮಗೆ. ಅದಕ್ಕೆ ನೋಡ್ತೇವೆ ಮುಖ್ಯವಾಗಿ ನೋಡ್ತೇವೆ ಅಲ್ಲಿರುವಂತಹ ಅನೇಕ ವಿಶ್ವಾಸಗಳು ದೇವರ ವಾಕ್ಯಕ್ಕೆ ವಿರೋಧ ಕೋಪದಿಂದ ಅವರನ್ನು ಖಂಡಿಸುತ್ತಾ ಅವರನ್ನು ಬೈಯುತ್ತಾರೆ. ಏನು ದೇವರಾತ್ಮನಿಗೆ ನಿಮಗೆ ದೊರೆತಿರುವ ದೇವರಾತ್ಮನಿಗೆ ನಿಮ್ಮ ದೇವರಿಗೆ ಆ ದೇವರ ಅಲೆವಾಲಿನ ಗೊತ್ತಿರುವ ವಾಕ್ಯ ಹೇಳಿದ ತಕ್ಷಣ ನಂಬಿದ ತಕ್ಷಣ ನಮಗೆ ಹೌದು ದೇವರಾತ್ಮನಲ್ಲಿ ವಾಸ ಮಾಡುತ್ತಿದ್ದಾರೆ ಅಂತ ಹೇಳಿ ಇಲ್ಲ ಯಾವ ತಲೆಗಳಿಗೆ ಕೈ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ನಿಮಗೆ ಮಾಡಿಬಿಟ್ಟು ದೇವರಾತ್ಮ ಹೇಳಿದ್ರೆ ದೇವರಾತ್ಮನಲ್ಲಿ ದೇವವಾಕ್ಯದಲ್ಲಿ ಏನೆಲ್ಲ ಆಗಿದೆ ಕ್ರಿಸ್ತ ವಿಶ್ವಾಸಕ್ಕೆ ಅದನ್ನು ಬರೆದಿದ್ದಾರೆ. ಬರೆದಿರೋದು ನಾವು ಓದೋದು ಅಷ್ಟೇ ಅಲ್ಲ, ಓದಿ ದೇವವಾಕ್ಯ ಹೀಗೆ ಆದರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ದೇವರಾತ್ಮನು ನನ್ನಲ್ಲಿ ವಾಸವಾಗಿದ್ದೇನೆ, ದೇವರಾತ್ಮನನ್ನು ಜೀವಿಸ್ತಾ ಇಲ್ಲ. ನೆಕ್ಸ್ಟ್ ನಾವು ಹೇಳ್ತೇವೆ ನಾನು ದೇವರ ಹಣೆಬರವಳಿಕೆಯಲ್ಲಿರುವಂತಹ ಹಣೆಬರವಳಿಕೆಯಲ್ಲಿ ವಿಷಯದಲ್ಲಿ ಹೇಳುವಂತಹ ನಾವು ಎಂದಿಗೂ ಕೈಗೊಳ್ಳುವುದಿಲ್ಲ, ಎಂದಿಗೂ ತೊಲಗಿಲ್ಲ ಅಂತ ವಾಕ್ಯ ಒಳ್ಳೆಯ ವಾಕ್ಯ. ಆದರೆ ಅಲ್ಲಿ ದೇವರಾತ್ಮ ಅಲ್ಲಿ ಬಂದಿದ್ದಿಲ್ಲ, ಅವಾಗ ದೇವರಾತ್ಮ ಮತ್ತು ಅಷ್ಟೇ ಅಲ್ಲ ದೇವರಾತ್ಮ ಬರುವುದಕ್ಕಿಂತ ಮುಂಚೆ ಹೇಗೋ ಗ್ರೇಟ್ ಕಮಿಷನ್ ನೋಡ್ತಾರೆ. ಗ್ರೇಟ್ ಕಮಿಷನ್ ನಮಗೆಲ್ಲ ನೋಡ್ತೇವೆ. ಈಗ ನೋಡ್ರಿ ಲೋಕದ ಕೆಲವರು ಯುಗದ ಸಮಾಪ್ತಿ ನಾನು ನಿಮ್ಮೊಂದಿಗಿದ್ದೇನೆ. ಇವೆಲ್ಲ ಬಹಳ ದೊಡ್ಡ ವಿಷಯ. ಆದರೆ ಅವರ ಮುಖಾಂತರ ರಹಸ್ಯವಾಗಿರುವಂತಹ ಮರ್ಮವನ್ನು ತಿಳಿಸಿರುವಂತ 12ಗೆ ನೇಮಿಸಲ್ಪಟ್ಟಂತ ಅಪೊಸ್ತಲರ ಮೂಲಕ ಕೃಪೆ ಸುವಾರ್ತೆ ಸಾರುವಂತ ಅಪೊಸ್ತಲರಿಗೆ ತಿಳಿಸಿಕೊಡಿಸಿರುತ್ತದೆ. ನಾವು ನಮ್ಮಲ್ಲಿ ದೇವರ ಆತ್ಮನು ನೆಲೆಯಾಗಿದ್ದ ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ. ಅವಾಗ ಹೇಳಲ್ಪಡಿಕೆ ಯಾರಿಗೂ ಹೇಳುವಂತ ವಾಕ್ಯ ನಾವು ಬಹಳ ದೂರದ ವಿಷಯ. ಆಮೇಲೆ ಎಂದಿಗೂ ಕೈ ಕೊಡೋದಿಲ್ಲ, ಎಂದಿಗೂ ದೇವರಾಗಿದ್ದಾನೆ ದೇವರಾತ್ಮನು ತನ್ನ ವಾಸ ಮಾಡ್ತಿದ್ದಾನೆ. ಕೈ ಬಿಡೋದು ಕಾರಣ ಯಾವ್ದಿದೆ, ಅದನ್ನು ಹೊರಗಿದ್ರೆ ಕೈ ಹಿಡ್ಕೊಂಡಿದ್ದಾನೆ, ನಮ್ಮ ಒಳಗೆ ಇದ್ದಾನೆ. ಆಗಿರುವ ಏನು ಹೇಳ್ತಾರೆ ನಮ್ಮಲ್ಲಿ ಶಾಶ್ವತವಾಗಿ ನಮ್ಮಲ್ಲಿ ನಮ್ಮನ್ನು ಬರುವಾಗ 13ನೇ ವರ್ಷ ನೋಡ್ತೇವೆ. 13ನೇ ವರ್ಷ ಅದೇ ಎಫೆಸ 13ನೇ ವರ್ಷ ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಸತ್ಯವಾಗಿ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಯಾರು ತೋರಿಸ್ತಾರೆ ನೋಡು ಮುದ್ರೆ ಇದೆ, ಮುದ್ರೆ ಇಲ್ಲ ಹಾಕ್ತಾನೆ, ತಲೆ ಮೇಲೆ ಹಾಕಿದ್ದಾನೆ, ಹೃದಯ ಮೇಲೆ ಹಾಕಿದ್ದಾನೆ, ಕೈ ಮೇಲೆ ಹಾಕಿದ್ದಾನೆ, ಯಾರು ತೋರಿಸ್ತಾರೆ? ದೇವರ ವಾಕ್ಯದಲ್ಲಿ ನೋಡಿ ರಕ್ಷಣೆ ಎಂಬ ರಕ್ಷಣೆ ವಿಷಯವಾದ ಸುವಾರ್ತೆ ಸತ್ಯವಾಗಿ ನಂಬಿದಾಗ
ಗೊತ್ತಿದ್ದೇವೆ ಹೇಗೆ ಗೊತ್ತಾಗುತ್ತೆ ದೇವವಾಗ್ತಾರೆ ಅಂತ ನಾವು ನಂಬುತ್ತೇವೆ. ನಾನು ನಂಬಿರುವ ದಿವಸ ಎಂತ ಭಾಷೆಗಳಾಗಲಿ ಅವರ ಹೋದ್ರೆ ಬೇರೆಯವ್ರ ಬಿಟ್ಟು ಅವ್ರು ಹೋದ್ರೆ ಆದ್ರೆ ಅವ್ರಿಗೋಸ್ಕರ ಇಲ್ಲಿ ನಮ್ಗೆ ಗೊತ್ತಿಲ್ಲ ವಾಕ್ಯಗಳು ರಕ್ಷಣೆ ವಿಷಯವಾದ ಸುವಾರ್ತೆ ನಂಬಿದ ಕ್ಷಣದಲ್ಲಿ ದೇವರಾತ್ಮ ಮುದ್ರೆಯನ್ನು ಹೊಂದಿದೆ. ಮತ್ತೆ ಮುಂದೆ ಹೇಳ್ತಾನೆ ಮುದ್ರೆಯನ್ನು ಹೊಂದಿದೆ. ಆಗ ಮಹಿಮೆಯ ಸ್ಥಿತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯವರಿಗೆ ವಿಮೋಚನೆ ಆಗುವ ತನಕ ನಮ್ಮ ಬಾಧ್ಯತೆಗೆ ನಮ್ಮ ಬಾಧ್ಯತೆಗೆ ಆತನೇ ಸಂಚಿಕಾರನಾಗಿದ್ದಾನೆ. ನಾವು ಹೋಗ್ತೇವೆ ಹೋಗ್ತೇವೋ ಹೋಗ್ತೇವೋ ಇದಾಗ್ತೇವೋ ಇವೆಲ್ಲ ಹೇಳುವಂತವರಿಗೆ ಮುದ್ರನಿಲ್ಲ. ದೇವರ ಸಂಚಿಕಾರನಿಲ್ಲ. ನಮ್ಮಷ್ಟಕ್ಕೆ ನಾವು ಕಾಪಾಡಿಕೊಳ್ಳಲು ನಮ್ಮ ಶಕ್ತಿ ಇಲ್ಲ. ನಮ್ಮ ನಾವು ಕಾಪಾಡುವ ಸಾಧ್ಯತೆ ಇಲ್ಲ. ದೇವರ ಸಂಚಿಕಾರ ಮುದ್ರೆ ಹಾಕೋದು ಅಷ್ಟೇ ಅಲ್ಲ, ಆತ್ಮ ಸಂಚಿಕಾರನಾಗಿದ್ದಾರೆ. ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವವರೆಗೂ ಆತ್ಮ ನಮಗೆ ಗ್ಯಾರಂಟಿ ಆಗಿದ್ದಾರೆ. ದೇವರಾತ್ಮನಿಗೆ ಗ್ಯಾರಂಟಿ ಆಗಿದ್ದಾರೆ. ಈ ವಾಕ್ಯ ವಾಕ್ಯ ನಂಬಿದಾಗಲೇ ನಮಗೆ ಈ ದೇವರ ಭಯ ಮಾಟ ದೇವರ ಬಗ್ಗೆ ಕೂಡ ನಮ್ಮ ತಲೆಗೆ ಹೋಗುವುದು. ಯಾಕಂದ್ರೆ ಈ ವಾಕ್ಯ ನಂಬದೇ ಇರುವಾಗ ಈ ವಾಕ್ಯ ತಿಳುವಳಿಕೆ ಬಂದ್ಬಿಟ್ಟು ಅವರು ಇವರು ಏನು ಹೇಳಿದಾಗೆಲ್ಲ ನಮಗೆ ಅದು ಯೋಚನೆ ಮಾಡ್ತಿದ್ವು. ಸೈತಾನ ಮಾಡಬೇಕು, ಸೈತಾನ ವಂಚನೆ ಮಾಡ್ತಾರೆ, ಕನಸಲ್ಲಿ ಕೊಡ್ತಿದ್ದಾನೆ, ಈ ತೊಂದರೆ ಕೊಡ್ತಾನೆ, ಅದು ಮಾಡ್ತಾನೆ ಎಲ್ಲ ಅನೇಕ ಸುಳ್ಳು ಭಾಷೆಗಳನ್ನು ದೇವರ ಮುಂದೆ ನೋಡ ಸೈತಾನ ದೂರದಿಂದ ನೋಡಿ ಓಡಿ ಹೋಗ್ತಾನೆ. ಓ ಇವ್ರ ಮೇಲೆ ದೇವರಾತ್ಮ ಮುಂದೆ ಹೋಗ್ತು. ದೇವರಾತ್ಮ ಮುಂದೆ ಸಾಧನ ಮತ್ತು ಅಷ್ಟೇ ಗ್ಯಾರಂಟಿಯಾಗಿದ್ದಾರೆ. ಸೊ ಈ ಸಂಗತಿಗಳಿರುವಾಗ ನಾವು ಹೇಗೆ ನಾವು ಜೀವಿಸಬೇಕು? ಅದಕ್ಕೋಸ್ಕರ ಮುಂಚೆ ನಾವು ಸಂಕ್ಷಿಪ್ತ ಒಂದು ಎರಡು ವರ್ಷಗಳಲ್ಲಿ ಹಾಗೂ ಹೇಳುತ್ತದೆ ಇತರರೊಂದಿಗೆ ಕ್ರಿಸ್ತರ ಪ್ರೀತಿಯಲ್ಲಿ ನಡೆದುಕೊಳ್ಳುವಂತಾಗಿ. 5ನೇ ಅಧ್ಯಾಯ 1-2 ಆದ್ದರಿಂದ ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವರಾಗಿರಲಿ. ಕ್ರಿಸ್ತನವನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ವ್ಯಕ್ತವಾಗಿರುವ ಸ್ಮರಣ ಪ್ರಕಾರ ನೀವು ಪ್ರೀತಿಯಲ್ಲಿ ಇತರ ವಿಶ್ವಾಸಗಳೊಂದಿಗೆ ಇತರ ಸಭೆಗಳೊಂದಿಗೆ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಹೇಗೆ ಅವರೊಂದಿಗೆ ನಡೆದುಕೊಳ್ಳಬೇಕು. ಈ ಒಂದು ಮುಖ್ಯವಾದ ಭಾಗ 1 ಮತ್ತು 2 ಅಲ್ಲಿ ಮುಂದೆ ಬರುವಾಗ 3 ಮತ್ತು 3-7 ವರ್ಷ ಬರುವಾಗ 5ನೇ ಅಧ್ಯಾಯ 3-7 ವರ್ಷ ಅಲ್ಲಿ ನಾವೇನು ನೋಡ್ತಿದ್ರೆ ಶೋಧನೆಗಳನ್ನು ಅಥವಾ ಅವಿಶ್ವಾಸದಿಂದ ಬರುವಂತ ಬರಬೇಕಾಗಿರುವ ಕಾರ್ಯಗಳನ್ನು ನಾವು ಎದುರಿಸುವಂತ ಶಕ್ತಿ ಎದುರಿಸಿ ನಡೆಯುವಂತೆ 3-7 ವರ್ಷ ನೋಡ್ತೇವೆ. 5-3 ವರ್ಷ ಆದರೆ ನಿಮಗೆ ಜಾಗವಾಗಿ ಅವಶ್ಯಕವಾಗಿ ಲೋಕವಾಗಿ ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಯಾಕಂದ್ರೆ ಯಾವ ಜಾಗನಾಗಲಿ ಶುದ್ಧನಾಗಲಿ ರೂಢಿಯಾಗಲಿ ಕ್ರಿಸ್ತನ ದೇವರಾಗಲಿ ನೀವು ಬಲ್ಲಿರುತ್ತವೆ. ಪುರೋಹಿತರ ಮಾತಿನಿಂದ ಯಾರನ್ನು ಮೋಸಗೊಳಿಸಿದೆ. ಯಾಕಂದ್ರೆ ಇಂಥವುಗಳ ದೇವರು ವಿಧೇಯರಾದ ಮಕ್ಕಳ ಮೇಲೆ ವಿಶ್ವಾಸಿಗಳಿಗೆ ವಿಷಯ ಹೇಳ್ತಾರಲ್ಲ, ಇಲ್ಲ ಅವಿಧೇಯರಾದಂತಹ ಮಕ್ಕಳ ವಿಶ್ವಾಸಿಗಳಿಗೆ ಹೇಳ್ತಾರೆ. 2ನೇ ಅಧ್ಯಾಯ 2ನೇ ಇದರಲ್ಲಿ ಅಪರಾಧಗಳನ್ನು ಪಾಪಗೊಳಿಸಿದ ಸತ್ತವರಾಗಿ ನಿಮ್ಮನ್ನು ಆತ್ಮ ಗೌರವಿಸಿದನು. ನೀವು ಪೂರ್ವದಲ್ಲೇ ಅಪರಾಧಗಳನ್ನು ಪಾಪಗಳನ್ನು ಮಾಡೋರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರೆ ವಾಯುಗುಣದಲ್ಲಿ ಅಧಿಕಾರ ನಡೆಸುವುದಕ್ಕೆ ಅವಿಧೇಯ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ಆತ್ಮನುಸಾರವಾಗಿ ನಡೆದುಕೊಂಡ್ರೆ. ಸೊ ಅವಿಧೇಯ ಮಕ್ಕಳು ಯಾರು? ಅವಿಧೇಯ ಮಕ್ಕಳು ಅಂದ್ರೆ ರಕ್ಷಣೆ ಹೊಂದದೇ ಇರುವುದು.
ರಕ್ಷಣೆ ಹೊಂದದೇ ಇರೋದು ಇಲ್ಲಿ ಅವರು ಅದೇ ಪತ್ರಿಕೆ ಅವರು ಸಾಧಕವಾಗಿ ಅದನ್ನು ಉಪಯೋಗಿಸುವಂತ ವಿಧೇಯತೆ ಮಕ್ಕಳಂದ್ರೆ ರಕ್ಷಣೆ ಹೊಂದದೇ ಇರೋರು ಬಿಟ್ಟಿದ್ದಾರೆ. ಅದಕ್ಕೆ 5ನೇ 6ನೇ ವರ್ಷದಲ್ಲಿ ಬರುವಾಗಲೂ 5ನೇ 6ನೇ ವರ್ಷದ ಕುರುಳಿನ ಇಂಥವುಗಳಿಂದ ದೇವರ ಕೋಪಾದನೆಗೆ ಅವಿಧರಾದ ಮಕ್ಕಳ ಮೇಲೆ ಬರುತ್ತದೆ. ಅಂದ್ರೆ ಕ್ರಿಸ್ತ ವಿಶ್ವಾಸಿಗಳ ಅವಿಧೇಯರಾಗುವಾಗ ಅವಿಧೇಯರಾದ ಮಕ್ಕಳು ಯಾರಂದ್ರೆ ಅದು ನಂಬೇ ಇಲ್ಲ. ಅದು 7ನೇ ವರ್ಷದ ಅಲ್ಲಿ ನಂಬದಿರುವವರು ಮಕ್ಕಳಾಗಿ. ಅದಕ್ಕೆ ನಾವು ನಂಬದೇ ಇರುವಾಗ ನಾವು ಕೂಡ ಅವಿಧೇಯರಾದ ಮಕ್ಕಳಾಗಿದ್ದೇವೆ. ಅದನ್ನೇ ಆದ್ರೆ ಇವಾಗ ಮುಂದೆ ಬರುವಾಗ ಆತನು 2ನೇ ವರ್ಷ ನಾವೆಲ್ಲರೂ ಪೂರ್ವದಲ್ಲಿ ಶರೀರ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಹೆಚ್ಚು ನೆರವೇರಿಸಿಕೊಂಡು ಬೇಕಾದಂತಹ ಸ್ವಭಾವ ಸಿದ್ಧವಾಗಿ ದೇವಕೋಪದ ಮಕ್ಕಳಾಗಿದ್ದರು. ದೇವಕೋಪ ಮೊದಲಾಗಿ ಇವಾಗ ನಾವು ಅದನ್ನ ಬಿಡುಗಡೆ ಆದರೆ ಆದರೆ ಕರುಣಾಮಯ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ತಿಳಿಸಿ ಪಾಪಗಳ ಹೆಸರಿನ ಸತ್ತವರಾಗಿ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದರು. ಮತ್ತೆ ಹೇಗೆ ನಾವು ಬದುಕಿದ್ದೇವೆ ಕ್ರಿಸ್ತನೊಂದಿಗೆ ಬದುಕಿದ್ದೇವೆ, ಆಸಕ್ತಿಗಳಲ್ಲೇ ಜೀವ ಹೊಂದೇವೆ, ಬಂದಾಗ ನಾವು ಬದುಕಿದ್ದೇವೆ. ಇವಾಗ ಕೂಡ ಬದುಕಿಸಿದ್ದಾನೆ ಅವರೇ ನಮ್ಮೆಲ್ಲರಿಗೋಸ್ಕರ ನಾವು ಬದುಕಿದ್ದೇವೆ. ಕೇವಲ ಇವತ್ತು ನಮ್ಮ ಕ್ರಿಸ್ತ ವಿಶ್ವಾಸಿಗಳ ಮರಣ ಅನ್ನುವಂಥದ್ದು ಬೇರೆ ರೀತಿಯಾಗಿದೆ. ಅವಿಶ್ವಾಸಿಗಳಂತ ಅದಕ್ಕೋಸ್ಕರ ನೋಡ್ತೇವೆ ನಮ್ಮನ್ನು ಆಲ್ರೆಡಿ ಬದುಕಿಸಿದ್ದಾನೆ. ಕ್ರಿಸ್ತನ ಯಾವತ್ತಿನ ದಿವಸ ಸತ್ತು ಸತ್ತು ಎದ್ದು ಬಂದನು ಆ ಒಂದು ಇತಿಹಾಸಕ್ಕೆ ತಕ್ಕಂತೆ ಆ ದಿವಸದಲ್ಲಿ ನಂಬಿಕೆ ನಿಮ್ಮನ್ನ ಬದುಕಿಸಿದ್ದಾನೆ. ಮುಂದೆ ಆಗುತ್ತೆ ಅಲ್ಲ ಅಂದ್ರೆ ಎಲ್ಲ ಮಕ್ಕಳು ಕಥೆಗಾರರು ಅಥವಾ ಆಸ್ಟ್ರಿಕ್ಸ್ ಆಗಿರುವಂತಹ ಸಮಯದಲ್ಲಿ ವಿಶೇಷ. ಅದಕ್ಕೋಸ್ಕರ ಅಂಥವರ ಕಾರ್ಯಗಳನ್ನು ಮಾಡಬೇಕು. ಅಂದ್ರೆ ಅವಿಶ್ವಾಸಗಳು ಮಾಡುವಂತಹ ಕಾರ್ಯಗಳು ನಾವು ಮಾಡೋದಕ್ಕೆ ಎದುರಿಸಬೇಕು. ಸಾಧನೆ ಮಾಡುವಾಗ ಎಲ್ಲ ಇವರು ಮಾಡ್ತಾರೆ ಅವರು ಮಾಡ್ತಾರೆ ನಾವು ಮಾಡಬೇಕು. ಅದುವೇ ತಪ್ಪಿಲ್ಲ, ಅದೇ ಪರವಾಗಿಲ್ಲ. ಕ್ರಿಸ್ತ ವಿಶ್ವಾಸ ನಡುವಂತ ರೀತಿಯಲ್ಲಿದೆ. ಅವಿಶ್ವಾಸಗಳು ಮಾಡುವಂತ ಕಾರ್ಯ ಅಥವಾ ಮಾಡುವಂತ ಕಾರ್ಯಗಳು ಬರುವಂತ ಶೋಧನೆಗೆ ಒಳಗಾಗಿ ನಾವು ಎದುರಿಸಬೇಕು. ಯಾಕಂದ್ರೆ 4ನೇ ಹೇಳ್ತಾರೆ, 4ನೇ ಅಧ್ಯಾಯದಲ್ಲಿ 17ನೇ ವರ್ಷದಲ್ಲಿ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನಿಮ್ಮ ಮೇಲೆ ನಡೆದುಕೊಳ್ಳುವಾಗಲೂ ಕರ್ತನಲ್ಲಿರುವ ಹಾಗೆ ನಾನು ನಿಮಗೆ ಖಂಡಿತವಾಗಿ ಅಲ್ಲಿ ಏನಂದ್ರೆ ಅನ್ಯ ಜನರು ಅಂದ್ರೆ ನಮ್ಮ ಸುತ್ತಲೂ ಅವರೇ ಇದ್ದಾರೆ. ನಾವು ಏನೇ ಕೆಲಸ ಮಾಡಬೇಕು, ಏನೇ ರಕ್ಷಣೆ ಮಾಡಬೇಕು ಎಂಥದ್ದು ಅನ್ಯ ಜನರ ಭಾವನೆ ಮೇಲೆ ಬೀಳ್ತಾ ಇರುತ್ತೆ. ನೀವೇನು ಕ್ರಿಸ್ತ ವಿಶ್ವಾಸಿಗಳಾಗಿದ್ದಾರೆ, ದೇವರ ವಾಸ ಮಾಡ್ತಿದ್ದಾನೆ, ದೇವರ ಇವಾಗ ಅವರ ಮೂಲಕ ಶೋಧನೆ ಕೊಟ್ಟು ಅವರನ್ನು ಎದುರಿಸ್ತೇವೆ. ಅದನ್ನೇ 3ರಿಂದ 8ರಿಂದ 10 ವರ್ಷ ಬರುವಾಗ ಅಲ್ಲಿ ಪರಿಶುದ್ಧಾತ್ಮನಲ್ಲಿ ನಾವು ಆತುಕೊಳ್ಳೋದು, ಪರಿಶುದ್ಧಾತ್ಮನ ನಮ್ಮಲ್ಲಿ ಪರಿಶುದ್ಧಾತ್ಮ ಕಾರ್ಯಗಳನ್ನು ಸರಳವಾಗಿ ನಾವು ಯೋಚಿಸಬಹುದು. ಎಫೆಸ 5:8 ತೋರಿಸುವುದು, ಎಫೆಸ 5:8 ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಬೇಕು. ಯಾಕಂದ್ರೆ ಆ ಮಕ್ಕಳು ಎಲ್ಲ ಕಾಲದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ನೋಡುವಾಗ ಹೇಗೆ ನೋಡುವಾಗ ಪರಿಶುದ್ಧಾತ್ಮಗಳು ಅಲ್ಲಿ ನೋಡುವಾಗ ಶೈಕ್ಷಣಿಕವಾಗಿ ಪವಿತ್ರಾತ್ಮ ಬಂದಾಗ ಹೇಗೆ ಪವಿತ್ರಾತ್ಮ ಬಂದಾಗ ಮಾಡ್ತಾನೆ, ಪವಿತ್ರಾತ್ಮ ಬಂದಾಗ ಇಂತಿದ್ದು ನಾವೇನೇನೋ
ಬೋಧಕರ ಬೋಧನೆಗಳಿಗೆ ಒಳಗಾಗಿ ಬೇರೆ ಯಾಕಂದ್ರೆ ಆತ್ಮಗಳು ಎಲ್ಲ ಕಾಲದಲ್ಲಿ ನೀತಿಯಲ್ಲಿ ಸತ್ಯದಲ್ಲಿ ದೇವರ ಒಂದು ನೋವೇ ದಿನ ಬೆಳಗಾದ್ರೆ ಇಲ್ಲ, ದಿನ ಬೆಳಗಾದ್ರೆ ತೊಂದರೆ ಕಷ್ಟ ಯಾವಾಗ ನಾನು ಸ್ತೋತ್ರ, ಯಾವಾಗ ನಾವು ನಮಗೆ ಇವುಗಳನ್ನು ಮಾಡೋದರ ಬದಲಾಗಿ ದೇವರಿಗೆ ಸ್ತೋತ್ರ ಹೇಳುವುದನ್ನು ಮಾಡಿ. ಸ್ತೋತ್ರ ಯಾವಾಗ ಬರುತ್ತೆ? ನಾವು 5ನೇ ನೋಡ್ತೇವೆ, ಇದರಲ್ಲಿ ಪರಿಶುದ್ಧನ ಹುಚ್ಚು ಮಾತು ಬೇಡ, ಅಯುಕ್ತವಾಗಿ ಇವುಗಳನ್ನು ಬಿಟ್ಟು ಆತ್ಮನಿಗೆ ಉಪಕಾರ ಮಾಡುವುದೇ ಎಷ್ಟು ವಿಶ್ವಾಸ ವಿಶ್ವಾಸ ಬರುತ್ತೆ, ವಿಶ್ವಾಸ ಬರುತ್ತೆ. ದೇವರಿಗೆ ಕಷ್ಟ ವಿಶ್ವಾಸ ಕೂಡ ಒಂದು ಹೊತ್ತಿನ ಆಹಾರ, ಎಷ್ಟೋ ಜನ ಊಟ ಮಾಡಿ ಎಷ್ಟೋ ದಿನಗಳಾಯ್ತು ಹೇಳುವಂತ ಜನರು ಅಂತ ನೀರಿನ ಬಗ್ಗೆ ಒಂದು ಸಾರಿ ಒಂದು ತಣ್ಣೀರು ಎಷ್ಟೋ ದಿವಸ ಸ್ನಾನ ಮಾಡಿ ಎಷ್ಟು ದಿವಸ ಬಟ್ಟೆ ಹೊಡೆದಷ್ಟು ದೂರಿನ ವಿಷಯ. ಯಾಕಂದ್ರೆ ಇವತ್ತು ಸರ್ಕಾರ ಏನು ಫೈನಾನ್ಸ್ ಕಾರ್ ವಾಶ್ ಮಾಡಿದ್ರೆ ಅಂದ್ರೆ ಇವತ್ತು ಕಾರ್ ವಾಶ್ ಮಾಡೋದು ಮಾಡಬೇಕು. ಅಯ್ಯೋ, ಒಂದು ಗ್ಲಾಸ್ ನೀರು ಎಷ್ಟೋ ಜನಕ್ಕೆ ತೊಂದರೆ ಕಷ್ಟ ಸಿಗ್ತಾರೆ. ನಮಗೆ ಗ್ಲಾಸ್ ಅಲ್ಲ, ಕ್ಯಾನ್ ನೀರು ಕಾರ್ ಸಿಗ್ತು ಮಾಡಿದೆ. ದೇವ ಒಂದೇ ಕ್ಯಾನ್ ಕೊಟ್ಟಿದ್ದೀವಿ, ನಾಳೆ ಏನಾಗುತ್ತೆ, ನಾಳೆ ನಾವು ನಾಳೆಗೋಸ್ಕರ ಸ್ವಲ್ಪ ಚಿಂತೆ ಮಾಡಬೇಕಲ್ಲ. ದೇವರಿಗೆ ಇದು ನಾವು ಮಾಡೋದು ಬದಲಾಗಿ ಅನೇಕರಿಗೆ ಈ ಇಲ್ಲವೇ ಇಲ್ಲವೇ ಹೊಲಿಸುವುದನ್ನ ಖುಷಿ ಮಾತು ಖುಷಿಯದೇ ಬೇಡ. ಇವುಗಳು ಇಲ್ಲಿ ಮುಂಚಿನ ಭಾಗದಲ್ಲಿ ಹೇಳುವ ಹಾಗೆ ಜಾಗತ್ವ, ಅಶುದ್ಧತ್ವ, ಲೋಭ ಇವುಗಳ ಬಗ್ಗೆ ನೋಡ್ತೇವೆ. ಅದ್ರ ಬಗ್ಗೆ ನಾವು ಒಂದು ವಾರ ನೋಡ್ತೇವೆ. ಜ್ಯೇಷ್ಠಿಕತ್ವ, ಜೋಗಿ, ಸುಮ್ಮನೆ ಜೋಗ್ ಮಾಡ್ತೇವೆ. ಜೋಗ್ ಸಹ ಕೆಲವರು ಕ್ರಿಶ್ಚಿಯನ್ ಜೋಕ್ಸ್ ಕೆಲವರು ಮಾಡ್ತಾರೆ, ಅಂದ್ರೆ ಬೇರೆ ಜೋಕ್ಸ್ ಆದ್ರೆ ಜೋಕ್ಸ್ ಬಗ್ಗೆ ಅಷ್ಟೊಂದು ಹೇಳಿಲ್ಲ. ಆದ್ರೆ ಇವತ್ತು ಜನ ಲೋಕವನ್ನು ಮಾಡಬಹುದು ಒಂದು ರೀತಿ ಕೆಟ್ಟದರಿಂದಲೇ ಮಾತಾಡಬಹುದು. ಉಳಿದ ಭಾಷೆ ಮಾತಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಅವ್ರ ಮಾತಿರ್ತದೆ ಎಂತ ಮಾತಾಡ್ತಾರೆ, ಅದು ಅವ್ರ ಬಾಯಲ್ಲಿ ಬರುವುದು ಅದೇ ಕೆಟ್ಟ ಮಾತು. ಅದೇ ಅದು ಯಾವುದಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಸಂಬಂಧಪಟ್ಟ ಮಾತುಗಳೇ. ಮತ್ತು ನಾವು ಕೂಡ ಅದೇ ಒಂದು ಸಂದರ್ಭದಲ್ಲಿ ಅಂತ ಸನ್ನಿವೇಶದಲ್ಲಿ ಅಂತ ಪರಿಸರದಲ್ಲಿ ನಾವು ಬಳಕೆ ಹಾಗೂ ನಮಗೂ ಮನೆ ಹೊರಗೆಲ್ಲ ಯುವಕರು, ಬೇರೆ ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಾರೆ. ಮಾತಿನಿಂದ ಬಾಯಿಯಿಂದ ನಮಗೆ ನಾವು ಮಕ್ಕಳು ಎಲ್ಲಿ ತಾಯಿಗಳೇ ಅವುಗಳು ಅಂತ ಮಾತುಗಳು, ಆ ಮಾತುಗಳು ಮತ್ತೆ ಅಷ್ಟೇ ಅಲ್ಲ, ಜಾಗೃತಿಗೆ ಸಂಬಂಧಪಟ್ಟ ರೀತಿಯ ಮಾತುಗಳು.
ಬೇರೆಯವರ ತಾಯಿ ಅಕ್ಕ ತಂಗಿಯರ ಬಗ್ಗೆ ಮಾತನಾಡುವಂತ ಮಾತುಗಳು ಇವರು ವಿಶ್ವಾಸಿಗಳು ಸ್ವಾಭಾವಿಕವಾಗಿ ಮಾತನಾಡ್ತಾರೆ. ಆದರೆ ವಿಶ್ವಾಸಗಳನ್ನು ಹೇಳುವಂಥವರು ಮಾತಾಡೋದೇ ಅನೇಕ ಪಾಠಗಳು ಕೂಡ ಅನೇಕ ಭಾಷೆಗಳು ಕೂಡ ಹಾಗೆ ಮಾಡಿದ್ದಾರೆ. ನನಗೂ ಸಹ ಅಂತ ನಾವು 50 ಭಾಷಾ ಕೆಟ್ಟವನ್ನು ಯಾಕೆ ಅವ್ರಿಗೆ ಇಂಥ ಸ್ವಭಾವವನ್ನು ಮಾಡೋದು ಅದಕ್ಕೆ ಅವುಗಳನ್ನು ತೆಗೆದುಕೊಳ್ಳುವುದು ಬದಲಾಗಿ ಮಾಡೋದು. ಕೊನೆಯದಾಗಿ ಗಮನಿಸೋಣ. ಅವ್ರ 14ನೇ ಬರುವಾಗ ಅಂದ್ರೆ ಎತ್ತಿಂದ ಹೋಗುವಾಗ ವರ್ಷಾಂತರದಲ್ಲಿ ನಮ್ಮಲ್ಲಿರುವಾಗ ನಮ್ಮಲ್ಲಿ ಮಾಡುವಂಥ ಕಾರ್ಯಗಳು ಗುಣವಾಗಿ ನಾವು ತೋರಿಸಬೇಕಾಗಿದೆ. ಅದರಿಂದ ನಾವು ಬರುವಂಥದ್ದು ಹೊರಗೆ ಆತ್ಮನ ಬರುವಾಗ ಉಪಕಾರದಲ್ಲಿ ನೀತಿ ಅನ್ನೋದಕ್ಕೆ 14 ಕೊನೆಗೆ ಬೇರೆ ಪಾಪದ ಅಭ್ಯಾಸಗಳನ್ನು ತಿರಸ್ಕರಿಸುವಂಥದ್ದು ಖಂಡಿಸುವಂಥ ಜೀವನ. ಅವರು ಪರವಾಗಿಲ್ಲ, ಇದು ಪರವಾಗಿಲ್ಲ, ಅವನು ಹೇಳೋದೇ ಪರವಾಗಿಲ್ಲ ಹೇಳಿ ನಾವು ಹೊಂದಾಣಿಕೆ ಮಾಡುವಂಥದ್ದು, ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು, ಸಂಧಾನ ಮಾಡಿಕೊಳ್ಳುವಂಥದ್ದು ವಿಶ್ವಾಸ. ಅದನ್ನೇ 11ನೇ ಅದನ್ನು ಬೇಡ ಅನ್ನೋದೇ ಅವಶ್ಯಕ. ಕರ್ತನಿಗೆ ಸಮವಾದ ಕೃತಿಗಳ ಯಾವ ಬಲವನ್ನಾದರೂ ಅವರಿಗೆ ಪಾಲುಗಾರರಾಗುತ್ತದೆ, ಅವರನ್ನು ಖಂಡಿಸಿ. ಯಾಕಂದ್ರೆ ಅವರು ರಹಸ್ಯಗಳ ಕೆಲಸಗಳನ್ನು ಮಾತನಾಡುವುದಾದರೂ ನಾಶಕರವಾಗಿದೆ. ಆದರೆ ಖಂಡನೀಯವಾದವುಗಳೆಲ್ಲವೂ ಬೆಳಕಿನಿಂದ ಪ್ರಕಟವಾಗುತ್ತವೆ. ಯಾಕಂದ್ರೆ ಪ್ರಕಟಿಸುವ ಆದ್ದರಿಂದ ನಿದ್ರೆ ಮಾಡುವನೇ ಹೆಚ್ಚು ಸತ್ತವರಿಂದ ಪ್ರಕಾಶನವಿಲ್ಲ. ನಾವು ತಪ್ಪುಗಳು ಪಾಪಗಳಿಗೋಸ್ಕರ ಹೊಂದಾಣಿಕೆ ಮಾಡಿಕೊಂಡೆ, ಸಂಧಾನ ಮಾಡಿಕೊಂಡೆ, ಅವುಗಳನ್ನು ತಿರಸ್ಕರಿಸಿ, ಅವುಗಳನ್ನು ಖಂಡಿಸಿ ಮತ್ತು ಅಷ್ಟೆಲ್ಲ ಸಾಧ್ಯವಾದ ಬೆಳಕಿಗೆ ಹಿಂದಿದ್ದ ಏನಂದ್ರೆ ದೇವರ ಸೇರಿದಂತ ಹೇಳುವಂಥವರು ವಂಚಿಸುವ ಆತ್ಮಗಳಿಗೆ ಮತ್ತು ವಂಚಿಸುವ ಆತ್ಮಗಳಿಗಾಗಿ ದೇವರ ಬೋಧನೆಗಳನ್ನು ಮಾಡ್ತಾರೆ. ಇಂಥದ್ರ ಬಗ್ಗೆ ಎಚ್ಚರವಾಗಿ ಪೂರ್ಣವಾಗಿ ಮೊದಲಾಗಿ ಪರವಾಗಿಲ್ಲ, ಅವರು ಹೆಸರು ಹೇಳ್ತಾರೆ, ನಮ್ಮ ನಂಬಿಕೆ ಇದೆ, ಅವರು ಹಲ್ಲೆಲ್ಲೂ ಹೇಳ್ತಾರೆ, ನಾವು ಹಲ್ಲೆಲ್ಲೂ ಹೇಳ್ತಾರೆ, ನಾವೆಲ್ಲರೂ ಹೇಳ್ತಾರೆ. ಹೀಗಿರುವಾಗ ಮುಂಚೆ ಒಂದು ಹಾಡು ಮಾಡಬೇಕಿದ್ರೆ ನೋಡಲಿಸಿದ ಎನ್ನ ಸುತ್ತಲೂ ಇವತ್ತು ನಮ್ಮ ಸುತ್ತಲೂ ಆ ಒಂದು ಅಂಧಕಾರ ಸೇರೋಸ್ಕರ ಹಾಡಿನಲ್ಲಿ ಕೂಡ ಆಡೋದು. ಇಲ್ಲಿ ಹೋಗಲು ಅದನ್ನೇ ಹೇಳ್ತಾರೆ, ಆದ ಕಾರಣ ಇದೆ ನಿದ್ರೆ ಮಾಡುವನೇ ಎಚ್ಚರವಾಗ ಸತ್ತವರಿಂದ ಎಚ್ಚರು ಪ್ರಕಾಶ ನಾವು ಎಚ್ಚರು ನಾವು ಜೀವಿಸ